ಯಾಕೆ ನೀವು ಓದಂಗ್ ಬಂದ್ರಿ, ಯಾಕೆ ಓದಂಗ್ ಬಂದ್ರಿ ನೀವು ಕೋರ್ಟಿಗೆ? These matters listed in orders. ಯಾ ಆರ್ಡರ್ಸ್ ಇರ್ಲಿ ಎಂತದರ ಇರ್ಲಿ That's all. ಅಂದ್ರೆ ಆರ್ಡರ್ ಮತ್ತೆ 5 ವರ್ಷ ಬಿಡ್ಬೇಕಾಯ್ತನಾ? Sorry, madam. Yeah. ಏನ್ರಿ ಯಾ ಒಬ್ರು ಡೆತ್ ಬೇರೆ ಆಗಿದೆ ಅದರಲ್ಲಿ, Total ಇನ್ನೊಬ್ಬನು ಎಷ್ಟು ದಿವಸ ಬದುಕ್ತಾನ ಗೊತ್ತಿಲ್ಲ. ಓದಂಗ್ ಯಾಕೆ ಬರ್ತೀರಿ ಕೋರ್ಟಿಗೆ ನೀವು? ನಾವು ಹಿಂಗ್ ಹೇಳಿದ್ರೆ ಸಿಟ್ಟಾಗ್ತೀರಿ. ಎಷ್ಟು ವರ್ಷ ಸರ್ವಿಸ್ ಮಾಡ್ಯಾರ, ಯಾರು ಕೆಳಗೆ ಮಾಡ್ಯಾರ? ರೆಸ್ಪಾಂಡೆಂಟ್ ನಂಬರ್ 2 ಕೆಳಗೆ. 2. Yes, my lord. ಯಾರು? ಡೈರೆಕ್ಟರ್ ಆಫ್ ಫಿಶರೀಸ್ ವಿಶ್ವೇಶ್ವರಯ್ಯ ಟಾವರ್, BR ಅಂಬೇಡ್ಕರ್. ಡೈರೆಕ್ಟರ್ ಆಫ್ ಫಿಶರೀಸ್ ಗವರ್ಮೆಂಟ್ ಆಫ್ ಕರ್ನಾಟಕನ? Yes, madam. ಮತ್ತೆ ಎಲ್ಲಿ ಬರ್ದೇ ಇಲ್ಲ ಏನ್ ಇಷ್ಟು ಬೇರೆ ಡೈರೆಕ್ಟರ್ ಆಫ್ ಫಿಶರೀಸ್ ಅಂದ್ರೆ ಏನ್ ತಿಳ್ಕೊಬೇಕು ನಾವು? 2 and 3 ಯಾರು ಅಪಿಯರ್ ಆಗ್ತಾರೆ? Appearing for the ಹಾ, ಎಷ್ಟು ವರ್ಷ ಸರ್ವಿಸ್ ಮಾಡ್ಯಾರ? lordship of last vacation or in ಒಬ್ರು ಸತ್ತೋಗ್ಬಿಟ್ಟಾರೆ ಈಗ ಆಲ್ರೆಡಿ, ಒಬ್ರು ತಿರ್ಕೊಂಡ್ಬಿಟ್ಟಾರೆ, ಒಬ್ರಿದ್ದಾರೆ. ಅವರೆಲ್ಲ as per the government order 2018 lordship the service of the petitioner. ಎಷ್ಟು ವರ್ಷ ಸರ್ವಿಸ್ ಮಾಡ್ಯಾರ? ಅಲ್ಲ ಅವರು they are working as a daily wages employees. ಅದನ್ನೇ ಕೇಳ್ತಾ ಇದೀವಿ. ಡೈಲಿ ವೇಜರ್ ಆಗಿ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದಾರೆ? More than 25 years service. More than 25 years service. ಎಲ್ಲಿದೆ? ಎಲ್ಲಿ ಹೇಳಿರಿ? In my petition, my lord, the page number 12, my lord. ಫಸ್ಟ್ ಪಿಟಿಷನರ್ 1988 ಕರೆಕ್ಟಾ? ಪೇಜ್ 80 ಬನ್ನಿ. ಇಬ್ರು 1988, ಒಬ್ರು ಸೆಪ್ಟೆಂಬರ್, ಒಬ್ರು Yes. ನವೆಂಬರ್. ಅವ್ರ ಮೇಲೆ ಏನಾದ್ರು There is no ಲ್ಯಾಪ್ಸ್ ಏನ್ರ ಇದೆಯಾ? nothing. ಇಲ್ಲ. ನಿಮ್ಮ ಅಬ್ಜೆಕ್ಷನ್ ಸ್ಟೇಟ್ಮೆಂಟ್ ತೆಗೀರಿ ನೋಡೋಣ, ಏನಂತ ಹೇಳಿರಿ? Lordship, in view of the directions of this honorable court, lordship, the secretary filed affidavit, lordship. ಅಫಿಡೇವಿಟ್ ಹಾಕ್ಯಾರ? Also, ಏನಂತ ಹಾಕ್ಯಾರ? as per the government of lordship, kindly see the para 4 lordship. I state that submit government by its order dated 10/1/2018, the service of the employees were merged with Karnataka Fishery Development Corporation. ಎಲ್ಲಿದೆ ಅದು ಅಫಿಡೇವಿಟ್? 20/8/24 20/8/2024. ಯಾವ ಡೇಟಿಗೆ ಹಾಕಿದ್ದದು? ಸ್ಟೇಟ್ಮೆಂಟ್ ಆಫ್ ಅಬ್ಜೆಕ್ಷನ್ಸ್ ಫೈಲ್ಡ್ ಬೈ ರೆಸ್ಪಾಂಡೆಂಟ್ಸ್ above. Affidavit, lordship, secretary has filed. Department of Animals and Husbandry, lordship. Affidavit para number 4. Para 5 lordship, as per the government order dated 10/1/2018, it was informed to the petitioner that they will be getting all the benefits as employee of the corporations. However, it is 88 ನಿಂದ ವರ್ಕ್ ಮಾಡ್ಯಾರೆ. 1988 ನಿಂದ ವರ್ಕ್ ಮಾಡ್ಯಾರೆ. ಎಷ್ಟು ವರ್ಷ ಅವರ ಬ್ಲಡ್ ಮತ್ತು ಸ್ವೆಟ್ ಅನ್ನ ಯು ಹ್ಯಾವ್ ಎಕ್ಸ್ಟ್ರಾಕ್ಟೆಡ್? 88 ನಿಂದ ಯಾವಾಗ ಇದನ್ನ ಮಾಡಿದ್ದೆ? ಯಾವಾಗ ನೀವು ಸೂಪರ್ ಆನ್ಯುವೇಟ್ ಮಾಡಿದ್ದೆ? ಯಾವಾಗ? ಬಿಕಾಸ್ ಯು ಹ್ಯಾವ್ ಕ್ರಾಸ್ 60. 90. ಯಾವತ್ ಸೂಪರ್ ಆನ್ಯುವೇಟ್ ಮಾಡಿದ್ರು? ಏನ್ರಿ ಪ್ರಿಪರೇಷನ್ ಮಾಡ್ದಂಗ್ ಬಂದ್ರಿ, ಏನ್ ಮಾಡ್ಲಿ ನಾವು? ಹೆಂಗ್ ಮಾಡ್ಬೇಕು? ನಾವು ಕೇಳೋ 3 ಪ್ರಶ್ನೆ ಇರ್ತಾವಪ್ಪ ರೆಗ್ಯುಲರೇಷನ್ ಅಲ್ಲಿ. ಯಾವತ್ತು ಡೇಟ್ ಆಫ್ ಎಂಟ್ರಿ, ಯಾವತ್ತು ಡೆಮಿಟೆಡ್ ದ ಆಫೀಸ್, ಇಕ್ವಲೆಂಟ್ ಅಂತವ್ರೆ ಕೆಲವರು ರೆಗ್ಯುಲರೈಸ್ ಮಾಡಿದ್ರ ಹೇಗೆ? ನೀವು ಇಲ್ಲಿ ಮದುವೆ ಬಂದ್ರೆ Sorry, kindly may pass out this. ನೋ ಪಾಸ್ ಓವರ್ ಆರ್ಗ್ಯೂ. ವಿ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಈಸ್ ವಾಟ್. ನೋ ಪಾಸ್ ಓವರ್ ಹಿಂಗೆಲ್ಲ ಹಾಕೊಂಡು ಜನ ಸಿಟ್ಟಾಗ್ತಾ ಇದಾರೆ ಕೋರ್ಟ್ಗಳ ಮೇಲೆ. ಇವೆಲ್ಲ ನಮ್ಮಲ್ಲಿ ನಡೆಯಲ್ಲ. ನೀವು ಆರ್ಗ್ಯೂ ಮಾಡಿದಂಗೆ ಯಾಕೆ ನೀವು ಓದಂಗ್ ಬಂದ್ರಿ, ಯಾಕೆ ಓದಂಗ್ ಬಂದ್ರಿ ನೀವು ಕೋರ್ಟಿಗೆ? My lord, these matters listed in orders. ಯಾ ಆರ್ಡರ್ಸ್ ಇರ್ಲಿ ಎಂತದರ ಇರ್ಲಿ That's all. ಅಂದ್ರೆ ಆರ್ಡರ್ ಮತ್ತೆ 5 ವರ್ಷ ಬಿಡ್ಬೇಕಾಯ್ತನಾ? Sorry, madam. Yeah. ಏನ್ರಿ ಯಾ ಒಬ್ರು ಡೆತ್ ಬೇರೆ ಆಗಿದೆ ಅದರಲ್ಲಿ, Total ಇನ್ನೊಬ್ಬನು ಎಷ್ಟು ದಿವಸ ಬದುಕ್ತಾನ ಗೊತ್ತಿಲ್ಲ. ಓದಂಗ್ ಯಾಕೆ ಬರ್ತೀರಿ ಕೋರ್ಟಿಗೆ ನೀವು? ನಾವು ಹಿಂಗ್ ಹೇಳಿದ್ರೆ ಸಿಟ್ಟಾಗ್ತೀರಿ. ನೀವು ಓದಂಗ್ ಬರಬಾರ್ದಪ್ಪ ಕೋರ್ಟಿಗೆ. ಇದು ಮದುವೆಗೆ ಹೋಗುವಾಗ ಮಂಗಳಸೂತ್ರ ಬಿಟ್ಟು ಹೋದಂಗೆ ಓದ್ಕೊಂಡು ಪುಸ್ತಕ ತಗೊಂಡು ಬಂದು ಎಷ್ಟು ನೋಡಿ, ನಾವ್ ಏನಾರ ಒಂದು ಆರ್ಡರ್ ಮಾಡೋಣ ಅಂದ್ರೆ ನಿಮ್ಮಿಂದಾಗಿ ಇಷ್ಟು ಸಮಸ್ಯೆ ಆಗ್ತದ ಅವ್ರಿಗೆ ಪಾಪ. ಪ್ಯಾರಾ 5 ಓದ್ರಿ ನಿಮ್ಮ ಅಫಿಡವಿಟ್.
I state, Para five I would- state that Ha. submit that as per the government order dated 10/1/2018, it was informed to the petitioners that they will get all the benefits as employees of the corporations. ಹಾ, ಎಂಪ್ಲಾಯೀಸ್ ಆಫ್ ದಿ ಕಾರ್ಪೊರೇಷನ್ ಏನಿದೆ ಎಷ್ಟೆಲ್ಲಾ ಬೆನಿಫಿಟ್ ಕೊಡ್ತೀರಾ? ಬರ್ದಿರಲ್ಲ ಇಲ್ಲಿ. It is ಅವ್ರು further, ಆರ್ಗ್ಯೂ ಮಾಡೋದು ಬಿಡಿ, ಅವ್ರು ಮಾಡ್ಲಿ ಬಿಡ್ಲಿ, ನಾವು ಜಸ್ಟಿಸ್ ಕೊಡ್ಬೇಕಾಗ್ತದೆ. ನಾವು ಲಾಯರ್ ಪರ್ಫಾರ್ಮೆನ್ಸ್ ನೋಡಿ ಜಸ್ಟಿಸ್ ಕೊಡೋದು ಕೊಡದಂಗಿರೋದು ಮಾಡಕ್ ಬರಲ್ಲ. ರೆಕಾರ್ಡ್ಸ್ ನೋಡ್ಕೊಂಡು ಅವ್ರು ಸಾಯ್ತಿರ್ತಾರೆ. ಒಬ್ರು ಸತ್ತು ಹೋಗ್ಬಿಟ್ಟಾರ ಈಗ ಆಲ್ರೆಡಿ. ನೀವು ಇದ್ರಲ್ಲಿ ಹೇಳಿರಲ್ಲ, ಈ ಬೆನಿಫಿಟ್ ಅನ್ನು ಕೊಡಿ ಅವರಿಗೆ. ಬೇರೆ ಏನ್ ಬೆನಿಫಿಟ್ ಕೊಟ್ಟಿರಿ? ಕಾರ್ಪೊರೇಷನ್ ಎಂಪ್ಲಾಯೀಸ್ಗೆ ಏನ್ ಬೆನಿಫಿಟ್ ಕೊಟ್ಟಿರಿ ಅದನ್ನ ಕೊಡ್ತೇವೆ ಅಂತ ನೀವು ಹೇಳಿದ್ರಿ. ಇದನ್ನ please, ಆ ಬೆನಿಫಿಟ್ ಅನ್ನು ಕೊಡಿ. ಅಫಿಡೇವಿಟ್ ಮೇಲೆ ಹೇಳಿರಲ್ಲ ಈಗ. ಇದನ್ನ ಅಲ್ಲಿ ಟ್ರೈಬ್ಯುನಲ್ ಮುಂದೆ ಯಾಕೆ ಹೇಳಿಲ್ಲ? ಅಂದ್ರೆ 5 ವರ್ಷ ಅಲ್ಲಿ ಕೋರ್ಟಿಗೆ ಅಂತ. ಟ್ರೈಬ್ಯುನಲ್ ಮುಂದೆ ಯಾಕೆ ಹೇಳಿಲ್ಲ? ಆ ಟ್ರೈಬ್ಯುನಲ್ ಹೋಗ್ಬೇಕು, ಅಲ್ಲಿ 5 ವರ್ಷ ಸಾಯ್ಬೇಕು ಅವನು, ಆಮೇಲೆ ಇಲ್ಲಿ ಬಂದು ಒಂದು 10 ವರ್ಷ ಸಾಯ್ಬೇಕು, ಬದುಕಿದ್ರೆ ಆರ್ಡರ್ ಕೊಡ್ಬೇಕು. ಈ ಅಟಿಟ್ಯೂಡ್ ಗೌರ್ಮೆಂಟ್ ಇಟ್ಕೊಂಡ್ರೆ ಗೌರ್ಮೆಂಟ್ ಮೇಲೆ ನಂಬಿಕೆ ಹೆಂಗ್ ಬರ್ತದೆ, ಪ್ರೀತಿ ಹೆಂಗ್ ಬರ್ತದೆ? ಇಲ್ಲಿ ಹೇಳೋ ಅಫಿಡವಿಟ್ ಅಲ್ಲಿ ಹೇಳಿದ್ರೆ ಆರ್ಡರ್ ಆಗಿ ಹೋಗ್ಬಿಡ್ತಿತ್ತಲ್ಲ. ಎಷ್ಟು ವರ್ಷದಿಂದ ಫೈಟ್ ಮಾಡ್ತಾ ಇದ್ದಾರೆ ಅವರು. ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಅವ್ ಏನ್ ಗೌರ್ಮೆಂಟ್ ಸ್ವಲ್ಪ ಹಾರ್ಟ್ ಏನಾದ್ರು ಇದೆಯಾ? ಅವರೆಲ್ಲ ಯಾರು? ಕೆಳಸ್ತರದ ಎಂಪ್ಲಾಯೀಸ್ ಅವರು, ಡೈಲಿ ವೇಜರ್ಸ್. ಇದನ್ನ ಯಾಕೆ ಅಲ್ಲಿ ಹೇಳಲಿಲ್ಲ ಟ್ರೈಬ್ಯುನಲ್ ಮುಂದೆ? ಅಲ್ಲಿ ಯಾಕೆ 5 ವರ್ಷ ಅವ್ರಿಗೆ ಅಲ್ದಾಡ್ಸಿದ್ರಿ ನೀವು? ನೋಡ್ರಿ, ಆ ಟ್ರೈಬ್ಯುನಲ್ ನಿಮ್ ಕ್ಲೈಂಟ್ ಇದಾರ? Client is- ಬ್ರದರ್ ಅಲ್ಲೇ ನೀವೇ ಕೇಳ್ಕೊಳ್ಳಿ, ಅವ್ರಿಗೆ ಕೇಳ್ಕೊಂಡು ಹೇಳಿ. ಈಗ ಇದರಲ್ಲಿ ಬೇರೆ ಎಂಪ್ಲಾಯೀಸ್ ಕೊಡುವಂತ ಬೆನಿಫಿಟ್ ನಾವು ಕೊಡ್ತೇವೆ ಅಂತ ಅಫಿಡವಿಟ್ ಹಾಕಿದ್ದಾರೆ. ಸರ್ ಇಲ್ಲಿ ಅದಕ್ಕೆ ಒಪ್ತಾರನ್ನ ಕೇಳಿ. ಸರ್ ನಾನು ಮಾತಾಡ್ಬೋದಾ ಸರ್? ಹೇಳಿ. ಸರ್ ನನ್ನ ಹೆಸರು ಪ್ರಕಾಶ್ ಅಂತ. ನಾನು ಫಸ್ಟ್ ಒಟ್ಟು 6 ಜನ ಅಪಾಯಿಂಟ್ ಆಗಿದ್ದೀನಿ ಸರ್. ಇನ್ನು ನೀವು ಪಾರ್ಟಿನಾ? ಹೌದು ಸರ್. ಎಷ್ಟನೇ ಪಾರ್ಟಿ ನೀವು? ಬೇರೆ ಎಂಪ್ಲಾಯೀಸ್ಗೆ ಏನ್ ಬೆನಿಫಿಟ್ ಕೊಟ್ಟಾರೆ? ಸರ್ ನಮ್ ಜೊತೆನೆ ಅಪಾಯಿಂಟ್ ಆದಂತ ದೇವೇಗೌಡ ಅನ್ನೋರು, ಅವರು ತೀರೋದ್ರು ಸರ್. ಅವ್ರು ತೀರ್ ಹೋಗಿದ್ ಕೇಳ್ತಾ ಇಲ್ಲ, ಅವ್ರಿಗೆ ಏನ್ ಬೆನಿಫಿಟ್ ಕೊಟ್ಟಾರೆ ಬೆನಿಫಿಟ್ ಕೊಟ್ಟಿದ್ದಾರೆ ಸರ್. ಅದನ್ನ ನಿಮ್ಗೂ ಕೊಡ್ಲಿ ಇವರು. ಎಲ್ಲಾ ಬೆನಿಫಿಟ್ ಅಂದ್ರೆ ಏನು? ಪೆನ್ಷನ್, ಗ್ರಾಜ್ಯುಟಿ, ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಸರ್. ಎಲ್ಲಿದೆ ಕಾಪಿ ಕೊಡಿ. 3 ಜನ ಸತ್ತೋಗಿದ್ದಾರೆ ಸರ್. ಬ್ರದರ್ ಎಲ್ಲಾ ಬೆನಿಫಿಟ್ ಕೊಡ್ತೇವೆ ಅಂತ 3 ಜನ ಹೇಳಿದ್ರಲ್ಲ ನೀವು. ಸತ್ತೋಗಿದ್ದಾರೆ ಸರ್. ಏನ್ ಕೊಡ್ತೀರಿ? ಮರಿ ಮಾದಯ್ಯ ಸತ್ತೋಗಿದ್ದಾರೆ. ಶಿವರಾಮ್ ಬಹಳ ಜನ ಸತ್ತು. ದಿ ಗ್ರೇವಿಯಾರ್ಡ್ ಈಸ್ ಫುಲ್ ಆಫ್ ಡೆಡ್ ಪೀಪಲ್. ವಿ ಅಂಡರ್ಸ್ಟ್ಯಾಂಡ್. take instruction, Your Lordship. Huh? I'll take instruction, whatever. 2:30 benefits ಬರ್ಬೇಕು. 2:30 ಹೇಳ್ಬೇಕು. Kumar, Your Lordship. No, no. 2:30 ಹೇಳ್ಬೇಕು. Now you cannot ask all those people to wait like that. You should have taken their stand before the tribunal. You should have said, ನಾವು ಉಳ್ದವ್ರಿಗೆ ಏನ್ ಕೊಟ್ಟೇವಿ ಇವರಿಗೂ ಕೊಡ್ತೇವಿ ಅನ್ಕೊಂಡ್ ಹೇಳಿ ನೀವು ಅದನ್ನ ಮಾಡ್ಬಿಟ್ಟು ಮುಗ್ದೇ ಹೋಗ್ಬಿಡ್ತಿತ್ತು. ಎಷ್ಟು ವರ್ಷ ಒದ್ದಾಡ್ಬೇಕು ಅವರು? Please. ಒಟ್ಟಾಗೆ ಹಿಡಿದು ಒದ್ದಾಡ್ಸೋದು ಕೋರ್ಟಿ ಕರ್ಕೊಂಬಂದು. ಪಾಸ್ವರ್ಡ್ ಬೇಗನೆ ತರಿಸಿ. ಯಾರು ಸಂಬಂಧ ಪಡ್ತಾರ ಅದಕ್ಕೆ? ಡೈರೆಕ್ಟ್ರಿ ಬರಕ್ ಹೇಳ್ರಿ ಇಮಿಡಿಯೇಟ್ಲಿ. Please, please. ಆಸ್ಕ್ ಯುವರ್ ಡೈರೆಕ್ಟರ್ ಟು ಬಿ ಹಿಯರ್.